ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕಳಿ ವಿದ್ಯಾಮಂದಿರದಲ್ಲಿ ಸಂಸ್ಥಾಪಕ ದಿನಾಚರಣೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಮಕ್ಕಳ ಚಿತ್ರಕಲಾ ಪ್ರದರ್ಶನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ ಪದವಿ ಕಾಲೇಜು ಹಾಗೂ ಓಕಳಿ ವಿದ್ಯಾಮಂದಿರ ಸಹಯೋಗದಲ್ಲಿ ಓಕಳಿ ವಿದ್ಯಾಮಂದಿರದ ಮಂಗಳ ದೀಪ ಬೆಳ್ಳಿ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ನಿವೃತ್ತ ಚಿತ್ರಕಲಾ ಶಿಕ್ಷಕಿ ಮಂಜುಳಾ ಜಾನೆ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಾಲೆ ಸಂಸ್ಥೆಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಹೇಳ್ಬೋದು. ವಿದ್ಯಾರ್ಥಿ ಜೀವನದ ನಂತರ ಮೊಟ್ಟ ಮೊದಲಿಗೆ ನನ್ನ ಸ್ವಂತ ಸಂಪಾದನೆ ಅಂತ ಏನಾದರೂ ಪ್ರಾರಂಭ ಮಾಡಿದ್ರೆ ನಾನು ಇದೇ ಸಂಸ್ಥೆಯಿಂದ ಅಂತ ಹೇಳಿ ಹೆಮ್ಮೆ ಪಡ್ತೇನೆ. ನಾನು ತವರು ಮನೆ ತರ ಅನಿಸ್ತಾ ಇದೆ ನನಗೆ. ಈ ಒಂದು ಕುಟುಂಬ ಅತ್ಯಂತ ವಿನಯಶೀಲರು, ಸಜ್ಜನರು, ಸುಶೀಲರು, ಒಂದು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವವರು, ಅಂತಹ ಒಂದು ವಿದ್ಯಾದಾನಿಗಳಾಗಿರೋದ್ರಿಂದ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ. ಅತ್ಯಂತ ಸಣ್ಣ 1-2 ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ ಇಂದು ಸಾವಿರಾರು ಮಕ್ಕಳನ್ನು ಹೊಂದಿದೆ. ಬರೀ ಕನ್ನಡ ಮಾತ್ರ ಅಲ್ಲ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎಲ್ಲ ಪ್ರೈಮರಿ ಹೈಸ್ಕೂಲ್ಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಎಷ್ಟೊಂದು ಶಾಲೆಗಳು, ಶಾಖೆಗಳು ಇಲ್ಲಿ ಪ್ರಾರಂಭವಾಗಿದೆ ಅಂತಂದು ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅಷ್ಟೇ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ ಬಾರಿ ನಾನು ಮಕ್ಕಳ ಶಾಲಾ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ನಾನು ಇಲ್ಲಿ ನಿರ್ಣಾಯಕರಾಗಿ ಬಂದಿದ್ದೆ. ಆ ಸಮಯದಲ್ಲಿ ಕೂಡ ಬಹಳ ಒಳ್ಳೆಯ ಚಿತ್ರಗಳು ಮೂಡಿ ಬಂದು ಮಕ್ಕಳಿಗೆ ಬಹುಮಾನಗಳನ್ನು ಸಿಕ್ಕಿತ್ತು. ಅದು ಕೂಡ ಒಂದು ಅವಿಸ್ಮರಣೀಯ ದಿನವಾಗಿತ್ತು. ಅದೇ ರೀತಿಯಾಗಿ ದಿನ ಕೂಡ ಒಂದು ಅವಿಸ್ಮರಣೀಯವಾದಂತಹ ದಿನ ಅಂತಂದು ಹೇಳ್ತೇನೆ. ನಾನು ಹೆಮ್ಮೆಯಿಂದ, ಅತ್ಯಂತ ಆಸಕ್ತಿಯಿಂದ, ಹೆಮ್ಮೆಯಿಂದ ಒಂದು ಪ್ರಾರಂಭಿಸಿರುವ ನನ್ನ ಶಿಕ್ಷಣ ಅಂತಂದ್ರೆ ಚಿತ್ರಕಲೆಗೆ ನಾನು ನನ್ನ ಸಂಪೂರ್ಣವಾಗಿ ನನ್ನನ್ನು ತೊಡಗಿಸಿಕೊಂಡು ಆಸಕ್ತಿಯಿಂದ ಅಭ್ಯಾಸ ಮಾಡಿ ಮುಂದೆ ಎಲ್ಲ ಪದವಿಗಳನ್ನು ಮುಗಿಸಿಕೊಂಡು ಇದೇ ಶಾಲೆಯಲ್ಲಿ 1-2 ತಿಂಗಳ ಮಟ್ಟಿಗೆ ಮಾಡಿದ್ದೇನೆ. ನಂತರ SBR ನಲ್ಲಿ ನಂತರ ನಾನು ನನ್ನ ಸಂಪೂರ್ಣ ಸೇವೆಯನ್ನು ಸೈಂಟ್ ಜೋಸೆಫ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಸಲ್ಲಿಸಿದ್ದೇನೆ. ಅದ ನಂತರ 2 ವರ್ಷ ಮುಖ್ಯೋಪಾಧ್ಯಾಯರಾಗಿ ಕೂಡ ಅಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಅದಾದ ನಂತರ 2020ರಿಂದ ನಾವು ನಮ್ಮದೇ ಆದಂತಹ ಒಂದು ಜಾನೆ ಆರ್ಟ್ ಗ್ಯಾಲರಿ, ನಾವು ದಂಪತಿಗಳಿಗೆ ಕಲಾವಿದರಾಗಿರೋದ್ರಿಂದ ಈ ಕಲಾಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮದೇ ಆದಂತಹ ಒಂದು ದೊಡ್ಡ ಕಲಾಗ್ಯಾಲರಿ, ಜಾನೆ ಆರ್ಟ್ ಗ್ಯಾಲರಿ ಅನ್ನುವಂತಹ ಗ್ಯಾಲರಿಯನ್ನು ಸ್ಥಾಪನೆ ಮಾಡಿ ಕೃತಿಕಾ ಸಾಂಸ್ಕೃತಿಕ ಸಂಸ್ಥೆಯಂತ ಒಂದು ಅಡಿಯಲ್ಲಿ, ಆ ಸಂಸ್ಥೆಯ ಅಡಿಯಲ್ಲಿ ನಾವು ಅನೇಕ ಏಕೈಕ ಪ್ರದರ್ಶನಗಳನ್ನ, ಸಮೂಹ ಚಿತ್ರಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಕಾರ್ಯಾಗಾರಗಳನ್ನ ಏರ್ಪಡಿಸ್ತಾ ನಮ್ಮನ್ನು ನಾವು ಇದರಲ್ಲಿ ತೊಡಗಿಸಿಕೊಂಡಿದ್ದೀವಿ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇನ್ನು ಈ ಶಾಲೆಯ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ನಾನು ಗಮನಿಸಿದಂತೆ ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಈ ಶಾಲೆಯ ಮಕ್ಕಳು ಚಿತ್ರಕಲೆ ಅತ್ಯಂತ ನಿಪುಣರಾಗಿದ್ದಾರೆ. ಅದಕ್ಕೆ ಕಾರಣ ಶಿಕ್ಷಕರು ಅಂತ ಹೇಳ್ತೀವಿ, ಮತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಹವ್ಯಾಸವೂ ಬೇಕು. ಒಂದು ಮಗು ಬೆಳೆಬೇಕಾದ್ರೆ ಅದರ ಹವ್ಯಾಸ ಮಾತ್ರ ಕಾರಣ ಅಲ್ಲ, ಅದಕ್ಕೆ ಪ್ರೇರಣೆ ಕೊಡುವಂಥವ್ರು, ಉತ್ಸಾಹ ಕೊಡುವಂಥವ್ರು ಮುಖ್ಯೋಪಾಧ್ಯಾಯರಾಗಿರ್ಬೋದು, ಚಿತ್ರಕಲಾ ಶಿಕ್ಷಕರಾಗಿರ್ಬೋದು, ಇನ್ನಿತರ ಶಿಕ್ಷಕರ ಸಹಕಾರ ಕೂಡ ಅಷ್ಟೇ ಮಹತ್ವವಾಗಿರ್ತದೆ. ನಿಂತೇನು ಬ್ರಿಟಿಷರ್ ನಾವು
ಮಾತನಾಡಿದ ಆಡಳಿತಾಧಿಕಾರಿ ಕೆ ವಿಶ್ವನಾಥ್ ಅವರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಚಿತ್ರಕಲೆಯು ಬಹುಮುಖ್ಯವಾಗಿದೆ. ಮಕ್ಕಳು ಶಿಕ್ಷಣದ ಜೊತೆಗೆ ಕ್ರೀಡೆ, ಚಿತ್ರಕಲೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ಕೂಡ ಮಕ್ಕಳು ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು. ಕೆಲವು ವರ್ಷ ನಾನು ದುಡಿದಿದ್ದೇನೆ. ಕೆಲವು ಒಳ್ಳೆಯ ಸಂಪ್ರದಾಯಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಸಂಪ್ರದಾಯಗಳು ಬೆಳಲಿಕ್ಕೆ ಈ ಸಂಸ್ಥೆಯನ್ನು ಸ್ಥಾಪಿಸಿದಂಥ ಪ್ರೊಫೆಸರ್ ಬಿ ಪಾಟೀಲ್ ಒಕ್ಕಲಿ ಕನ್ನಡ ಸಾಲ ಇರಬೇಕು, ವಿದ್ಯಾರ್ಥಿಗಳು ಅದು ಮಾಡಬೇಕು, ಇದು ಮಾಡಬೇಕು, 108 ವಿಚಾರಗಳನ್ನು ಹೇಳ್ತಾ ಇದ್ದರು. ಚಿತ್ರಕಲೆ ಸ್ಪರ್ಧೆ ಆಗಬೇಕು, ಭಾಷಣ ಸ್ಪರ್ಧೆ ಆಗಬೇಕು, ರಿಸಲ್ಟ್ ಸರಿಯಾಗಿ, ಇವೆಲ್ಲ ಅವ್ರ ವಿಚಾರಗಳು ಭಾಳ ಇದ್ದವು. ಅದರಲ್ಲಿ ಕೆಲವನ್ನ ನಮ್ಮ ಮುಖ್ಯ ಗುರುಗಳು ಇವರೆಲ್ಲ ಕೂತ್ಕೊಂಡು ನಡೆಸ್ತಾ ಬಂದಾರ. ನಮ್ಮ ಸುದೈವಕ್ಕೆ ಪ್ರೊಫೆಸರ್ ಓಕ್ಲಿಯವರ ಹುಟ್ಟುಹಬ್ಬ ಶೈಕ್ಷಣಿಕ ವರ್ಷದ ಕೊನೆಯಲ್ಲೇ ಬಂದಿದೆ, ಫೆಬ್ರವರಿ. ಆದ್ದರಿಂದ ಈ ಅವರ ಹುಟ್ಟುಹಬ್ಬವನ್ನು ಮತ್ತು ವಾರ್ಷಿಕ ಸಮ್ಮೇಳನ ಎಲ್ಲ ಕೂಡೇ ಮಾಡಬೇಕಂತ ಹಿರಿಯರು ನಿರ್ಧರಿಸಿದ್ರಿಂದ ಈ ಕಾರ್ಯಕ್ರಮ ಇವತ್ತು ಹುಟ್ಟುಹಬ್ಬನೂ ಹೌದು, ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹೌದು. ಈ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಏನೇನು ಕೆಪಾಸಿಟಿ ಇರ್ತದೋ ಅದನ್ನು ಬೆಳೆಸಬೇಕು. ಅದ್ರ ಬಗ್ಗೆ ಭಾಷಣ ಸ್ಪರ್ಧೆ ಅವೆಲ್ಲ ಮಾಡಿ ಅವೆಲ್ಲ ಬಹುಮಾನಗಳನ್ನು ಬಹುತೇಕ ಇವತ್ತು ಮುಖ್ಯ ಸಮಾರಂಭದಲ್ಲಿ ನಡೀತದೆ ಮತ್ತು ಉಳಿದೆಲ್ಲ ಇವು ಬಹುಮಾನಗಳನ್ನು ಇವಾಗ ವಿತರಿಸಿದ್ರೆ ಇಷ್ಟು ಇದರ ಬಗ್ಗೆ. ಇನ್ನು ಅತಿಥಿಗಳು ತಮ್ಮ ಮಾತುಗಳನ್ನು ನಿರರ್ಗಳವಾಗಿ ಮಾತಾಡ್ತಾರೆ. ನಾನು ಕಿವಿ ಸರಿಯಾಗಿ ಕೇಳೋಲ್ಲ, ಅರ್ಧ ಗಿರ್ಧ ಕೇಳೀನಿ. ಆದರೆ ನಮ್ಮ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಯನ್ನು ನೋಡಿದಾಗ ಅವರು ಒಳ್ಳೆಯ ದೀರ್ಘವಾಗಿ ಮಾತಾಡಿದ್ದಾರೆ ಮತ್ತು ಒಳ್ಳೆಯ ರೀತಿ ಮಾತಾಡಿದೆ ಅಂತ ನಾನು ಭಾವಿಸ್ತೇನೆ. ನಾನು ಅವರಿಗೆ ಸಮಾರಂಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಕಮಲಾಬಾಯಿ ಓಕ್ಳಿ, ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಕ್ರಮ್ ಪಾಟೀಲ್ ಓಕ್ಳಿ, ಶಿವಶಂಕರ್ ಗಾರಂಪಳ್ಳಿ, ಅಣ್ಣಾರಾವ್ ಗುಡೂರ್, ಕವಿತಾ ಪಾಟೀಲ್, ಸಂಗೀತಾ ಅವರಾದಿ, ಈರಣ್ಣ ಗೌಡ್ಗಾಂವ್, ರೇಣುಕಾ ಕಿಣಗಿ, ಸುನಂದಾ ಮೇಳ್ಕುಂದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.